ಬರಗಾಲದ ಭೀತಿಯಲ್ಲಿರುವ ರೈತರಿಗೆ ಸಿಹಿ ಸುದ್ದಿ. ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರ ಅಂದರೆ PMFBY ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಂತಿಮ ಕಂತು ಇದೀಗ ಬಿಡುಗಡೆಯಾಗಿದೆ. ದುಃಖದಲ್ಲಿರುವ ರೈತರಿಗೆ ಇದೊಂದು ಸಂತೋಷದ ವಿಷಯ ಅಂತ ಹೇಳಬಹುದು. ಏಕೆಂದರೆ ಈಗಾಗಲೇ ರೈತ ಬರಗಾಲದ ಭೀತಿಯಲ್ಲಿ ಮಳೆಗಾಗಿ ಕಾಯ್ತಿದ್ದಾನೆ. ಭೂಮಿಗೆ ಬಿತ್ತನೆ ಮಾಡಿ ಬೆಳೆ ಬರುತ್ತೋ ಇಲ್ವೋ ಅಂತ ಚಿಂತೆಯಲ್ಲಿ ಮುಳುಗಿದ್ದಾನೆ. ಇದೊಂದು ಸಂತೋಷದ ಸುದ್ದಿ ಇದೀಗ ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ರೈತರಿಗೆ 2025-26ರ ಬೆಳೆ ವಿಮೆ ಪರಿಹಾರದ ಕೊನೆಯ ಕಂತು ಬಿಡುಗಡೆಯಾಗಿದೆ. ಅಂದರೆ ಎರಡನೆಯ ಕಂತು ಬಿಡುಗಡೆಯಾಗಿದೆ. ಯಾವಾಗ ಬಿಡುಗಡೆಯಾಗಿದೆ, ಯಾವ ಬೆಳೆಗೆ ಎಷ್ಟು ಹಣ ಬರುತ್ತೆ, ಹಣ ಯಾರಿಗೆ ಬರುತ್ತೆ, ರೈತರ ಖಾತೆಗೆ ಯಾವಾಗ ಜಮೆಯಾಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡಿರುವ ಎಲ್ಲ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ, ಕಳೆದ ವರ್ಷದ ಅಂತಿಮ ಕಂತು 221 ಕೋಟಿ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದೆ. ಮುಂದಿನ 10 ದಿನಗಳಲ್ಲಿ ಅಂದರೆ ಇದೇ ಜುಲೈ 31ರೊಳಗಾಗಿ ರೈತರ ಖಾತೆಗೆ ಎರಡನೇ ಕಂತು ಅಂದರೆ ಕೊನೆಯ ಕಂತು ಬರಲಿದೆ. ಕಳೆದ ವರ್ಷದ 2025-26ನೇ ಸಾಲಿನಲ್ಲಿ ಮುಂಗಾರಿನಲ್ಲಿ ಪ್ರವಾಹ ಹಾಗೂ ಹಿಂಗಾರಿನಲ್ಲಿ ಹೆಚ್ಚುವರಿ ಮಳೆಯಿಂದ ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗ ಕಾಣಿಸಿಕೊಂಡು ಸುಮಾರು 3.24 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿತ್ತು. ಮಧ್ಯಂತರವಾಗಿ 243.53 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಇದೀಗ ಅಂತಿಮವಾಗಿ 221 ಕೋಟಿ ಎರಡನೇ ಕಂತು ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದೆ. ಮಧ್ಯಂತರ ಪರಿಹಾರ 243.53 ಕೋಟಿ ರೂಪಾಯಿ ಬೆಳೆ ವಿಮೆಯಲ್ಲಿ ಉದ್ದು, ಸೋಯಾಬೀನ್ ಮತ್ತು ಹೆಸರಿಗೆ 8.8 ಕೋಟಿ ರೂಪಾಯಿ ನೀಡಿದೆ. ಉಳಿದ 234.73 ಕೋಟಿ ರೂಪಾಯಿ ತೊಗರಿಗೆ ನೀಡಲಾಗಿತ್ತು. ಅಂತಿಮ ಬೆಳೆ ವಿಮೆ 221 ಕೋಟಿ ರೂಪಾಯಿಯಲ್ಲಿ ಮುಂಗಾರು ಬೆಳೆಗಳಾದ ಉದ್ದು, ಸೋಯಾಬೀನ್, ಹೆಸರು, ಹತ್ತಿ ಬೆಳೆ ವಿಮೆ ಪರಿಹಾರವಾಗಿ 31.77 ಕೋಟಿ ಮಂಜೂರಾಗಿದ್ದು, ತೊಗರಿ ವಿಮೆ ಪರಿಹಾರವಾಗಿ 189.23 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದರಿಂದ ಒಟ್ಟಾರೆ 2025-26ನೇ ಸಾಲಿನಲ್ಲಿ ಜಿಲ್ಲೆಗೆ ಮಧ್ಯಂತರ ಮತ್ತು ಅಂತಿಮ ಪರಿಹಾರವಾಗಿ 464 ಕೋಟಿ ರೂಪಾಯಿ ಪರಿಹಾರ ಸಿಕ್ಕಂತಾಗಿದೆ. ಒಟ್ಟು ಜಿಲ್ಲೆಯಲ್ಲಿ 3.1 ಲಕ್ಷ ರೈತರು ಬೆಳೆ ವಿಮೆ ಪರಿಹಾರ ಪಡೆದಂತಾಗಿದೆ. ಹಣ ಯಾವಾಗ ಜಮೆಯಾಗತ್ತೆ? ಪರಿಹಾರದ ಹಣ ವಿಮೆ ಕಂಪನಿಗೆ ಸರ್ಕಾರ ಜಮೆ ಮಾಡಲಾಗಿದ್ದು, ಯಾವ ರೈತರ ಬೆಳೆ ಎಷ್ಟು ಹಾಳಾಗಿದೆ ಮತ್ತು ಯಾರ ಖಾತೆಗೆ ಎಷ್ಟು ಹಣ ಸಿಗಬೇಕೆಂದು ಲೆಕ್ಕ ಹಾಕುವ ಕಾರ್ಯ ನಡೆದಿದೆ. ಮುಂದಿನ ವಾರದಿಂದ ರೈತರ ಖಾತೆಗೆ ಹಣ ಜಮೆಯಾಗಲಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಒಟ್ಟು 2025-26ನೇ ಸಾಲಿನಲ್ಲಿ ಮಧ್ಯಂತರವಾಗಿ 243.53 ಕೋಟಿ ರೂಪಾಯಿ ಹಾಗೂ ಅಂತಿಮವಾಗಿ 221 ಕೋಟಿ ಸೇರಿ ಒಟ್ಟು 464.53 ಕೋಟಿ ರೂಪಾಯಿ ಬೆಳೆ ವಿಮೆ ಜಿಲ್ಲೆಗೆ ಮಂಜೂರಾಗಿದೆ. ಮುಂದಿನ ಅಂದರೆ ಜುಲೈ 31ರ ಒಳಗಾಗಿ ಹಣ DBT ಮೂಲಕ ನೇರವಾಗಿ ರೈತರ ಖಾತೆಗೆ ಜಮೆ ಆಗಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ತಿಳಿಸಿದ್ದಾರೆ. ಮತ್ತು ಈ ಬಾರಿಯೂ ಜುಲೈ 31ರ ಒಳಗಾಗಿ ಎಲ್ಲ ರೈತರು ವಿಮೆ ಮಾಡಿಸಲು ಕೊನೆ ದಿನಾಂಕ ನಿಗದಿಪಡಿಸಲಾಗಿದ್ದು, ಎಲ್ಲ ರೈತರು ತಪ್ಪದೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಬೇಕೆಂದು ತಿಳಿಸಿದ್ದಾರೆ. ಹಣ ಯಾವ ರೈತರಿಗೆ ಜಮೆಯಾಗತ್ತೆ ನೋಡಿ, ಯಾರಿಗೆ ಅಂದರೆ PMFBY ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಯಾರು ಬೆಳೆ ವಿಮೆ ಮಾಡಿಸಿರುತ್ತಾರೋ ಅವರಿಗೆ ಮಾತ್ರ ಈ ಸೌಲಭ್ಯ ಅನ್ವಯ ಆಗತ್ತೆ. ಎಲ್ಲ ರೈತರಿಗೂ ಹಣ ಬರುವುದಿಲ್ಲ. ವಿಮೆ ಯಾರು ಮಾಡಿಸಿರುತ್ತಾರೋ ಅವರಿಗೆ ಮಾತ್ರ
ಹಣ ಜಮೆ ಆಗತ್ತೆ. ನೋಡಿ, ಈ ರೀತಿಯಾಗಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಜುಲೈ 31 ಒಳಗಾಗಿ ನಿಮ್ಮ ರೈತರ ಖಾತೆಗೆ ಹಣವನ್ನು ಜಮೆ ಮಾಡ್ತಾ ಇದೆ ಸರ್ಕಾರ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.